ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಭೌತಶಾಸ್ತ್ರದ ಮೊದಲನೇ ಟಾಪಿಕ್ ಆಗಿರ್ತಕ್ಕಂಥ ಯೂನಿಟ್ಸು ಮತ್ತು ಡೈಮೆನ್ಷನ್ಗಳ ಬಗ್ಗೆ ಅಭ್ಯಾಸ ಮಾಡೋಣ. ಫಸ್ಟಿಗೆ ಅವುಗಳ ಅರ್ಥವನ್ನು ತಿಳ್ಕೊಳ್ಳೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಯೂನಿಟ್ಸ್ ಅಂತೇಳಿ, ಏನು ಯೂನಿಟ್ಸ್ ಅಂದರೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ. ಯೂನಿಟ್ಸ್ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಜರ್ಮೆಂಟ್ಸ್. ಇದೊಂದು ಅಳತೆ ಆಗಿರೋದು ಯಾವುದು? ಸ್ಟ್ಯಾಂಡರ್ಡ್ ಅಳತೆ, ಸ್ಟ್ಯಾಂಡರ್ಡ್ ಪ್ರಮಾಣವನ್ನು ಗುರುತಿಸ್ತೈತಿ. ಸ್ಟ್ಯಾಂಡರ್ಡ್ ಅಂದರೆ ಉತ್ಕೃಷ್ಟ ಅಥವಾ ಪ್ರಮಾಣೀಕೃತ ಪ್ರಮಾಣವನ್ನು ಗುರುತಿಸ್ತೈತಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಹೋಲಿಕೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಹೋಲಿಕೆ ಮಾಡಲು ಮತ್ತು ವ್ಯಕ್ತಪಡಿಸಲು. ಏನು ವ್ಯಕ್ತಪಡಿಸಲು? ಅಳತೆಯನ್ನು ವ್ಯಕ್ತಪಡಿಸಲು ಈ ಯೂನಿಟ್ಗಳನ್ನು ಯೂಸ್ ಮಾಡ್ತೀವಿ. ದಿಸ್ ಈಸ್ ಅನ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ವಿಚ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆ್ಯಂಡ್ ಕಂಪೇರ್ ದಿ ಮೆಜರ್ಮೆಂಟ್ಸ್ ಆ್ಯಂಡ್ ಇಟ್ ಈಸ್ ಟೆಲ್ಸ್ ಅಸ್. ಇದು ನಮಗೆ ಏನು ಹೇಳ್ತೈತಿ ಅಂತಂದರೆ ವಾಟ್ ಕೈಂಡ್ ಆಫ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಮೇಜರಿಂಗ್ ಅಂತ. ನಾವು ಯಾವ ರೀತಿಯ ಅಥವಾ ಯಾವ ವಿಧದ ವಸ್ತುವನ್ನು ಅಳ್ಯಾಕತ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ಉದ್ದ ಐತಿ, ಉದ್ದವನ್ನು ಕಿಲೋಮೀಟರ್ದೊಳಗೆ ಹೇಳ್ತೀವಿ. ಉದ್ದದ ಮೂಲಮಾನ ಯಾವುದು? ಯೂನಿಟ್ ಯಾವುದು? ಮೀಟ್ರು, ಕಿಲೋಮೀಟ್ರು. ಹೌದಾ? ಅಂದರೆ ಮೀಟರ್ ಅಂತೇಳಿ ನಾವು ಏನಾದರೂ ಯೂನಿಟನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ, ಯೂನಿಟನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ, ಘಟಕವನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ ನಾವು ಸ್ಪೆಸಿಫಿಕ್ಲಿ ಏನು ಅಳ್ಯಾಕತ್ತೀವಿ ಅಂತಂದ್ರೆ ಲೆಂಗ್ತನ್ನು ಅಳ್ಯಾಕತ್ತೀವಿ ಅಂತ ಗೊತ್ತಾಕೈತಿ. ಕೆ ಜಿ ಅಂತಕ್ಕಂಥ ಯೂನಿಟನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ ನಾವು ಏನು ಅಳ್ಯಾಕತ್ತೀವಿ ಅಂತೇಳಿ ಗೊತ್ತಾಕೈತಿ? ರಾಶಿಯನ್ನು ಅಳ್ಯಾಕತ್ತೀವಿ ಅಂತ ಗೊತ್ತಾಕೈತಿ. ರಾಶಿಯನ್ನು ಅಳ್ಯಾಕತ್ತೀವಿ ಅಂತೇಳಿ ಗೊತ್ತಾಕೈತಿ. ಹೌದಾ? ಹಾಗೆ ಡಿಗ್ರಿ ಸೆಲ್ಸಿಯಸ್ ಅಥವಾ ಕೆಲ್ವಿನ್ ಅಂತೇಳಿ ಏನಾದರೂ ಪದವನ್ನು ಯೂನಿಟನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಟೆಂಪ್ರೇಚರನ್ನು ಅಳತೆ ಮಾಡಕತ್ತೀವಿ ಅಂತೇಳಿ ಗೊತ್ತಾಕೈತಿ. ಏನು? ತಾಪವನ್ನು ಅಳತೆ ಮಾಡಕತ್ತೀವಿ ಅಂತೇಳಿ ಗೊತ್ತಾಕೈತಿ. ಹೌದಾ? ಅದಕ್ಕೆ ಇಲ್ಲಿ ಡೆಫಿನೇಷನ್ದೊಳಗೆ ಬರ್ತಾರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಏನಿದು? ಮೊದಲು ಕ್ವಾಂಟಿಟಿ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು, ಆಮೇಲೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನೋಡೋಣ. ಕ್ವಾಂಟಿಟಿ ಇದು ಏನು ಮಾಡ್ತೈತಿ ಅಂತಂದ್ರೆ ವ್ಯಕ್ತಪಡಿಸ್ತೈತಿ. ಏನನ್ನು ವ್ಯಕ್ತಪಡಿಸ್ತೈತಿ ಅಂತಂದ್ರೆ ಅಳತೆಯನ್ನು ವ್ಯಕ್ತಪಡಿಸ್ತೈತಿ. ಜೊತೆಗೆ ಹೋಲಿಕೆಯನ್ನು ಮಾಡೋದು, ಯಾವುದರಿಗಿಂತ ಹೆಚ್ಚಿಗೆ ಐತಿ ಅನ್ನೋದನ್ನು ತಿಳಿಸಲು ಕೂಡ ಈ ಯೂನಿಟ್ಸನ್ನು ಬಳಕೆ ಮಾಡ್ತೀವಿ. ಆಮೇಲೆ ಇದಷ್ಟೇ ಅಲ್ಲ, ಯಾವ ವಿಧದ ವಸ್ತುವನ್ನು ಅಳ್ಯಾಕತ್ತೀವಿ ಅನ್ನೋದನ್ನು ಹೇಳ್ತೈತಿ. ಹೌದಾ? ಅದನ್ನು ನಾವು ಯೂನಿಟ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಪದ ಬಳಕೆ ಆಗೈತಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತೇಳಿ. ಮೊದಲಿಗೆ ಕ್ವಾಂಟಿಟಿ ಅಂದರೆ ಏನಾ ಅಂತೇಳಿ ನೋಡೋಣ. ಕ್ವಾಂಟಿಟಿ ಅಂತಂದ್ರೆ ಇದು ಭೌತಶಾಸ್ತ್ರದ ಗುಣವಾಗಿದ್ದು. ಏನಿದು? ಇಟ್ ಈಸ್ ಆನ್ ನೇಚರ್ ಆಫ್ ದಿ ಫಿಸಿಕ್ಸ್ ವಿಚ್ ಈಸ್ ಯೂಸ್ಡ್ ಇನ್ ಮೆಜರ್ಮೆಂಟ್ಸ್ ಆರ್ ಇನ್ ಕಂಪೇರಿಂಗ್. ಇಲ್ಲಿ ಮೆಜರ್ಮೆಂಟ್ಗಳಲ್ಲಿ, ಅಳತೆಗಳಲ್ಲಿ ಅಥವಾ ಹೋಲಿಕೆಗಳಲ್ಲಿ ಇದನ್ನು ಬಳಸ್ತಾರೆ. ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್ ಅಂತ. ಅಂದರೆ ಇದನ್ನು ಅಂಕಿ ಅಂಶಗಳಲ್ಲಿ ವ್ಯಕ್ತಪಡಿಸ್ತಾರೆ. ಇದನ್ನು ನಾವೇನಂತೆ ಕರಿತೀವಿ ಅಂತಂದ್ರೆ ಕ್ವಾಂಟಿಟಿ ಅಂತ ಕರಿತೀವಿ. ಕ್ವಾಂಟಿಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ನೇಚರ್ ಆಫ್ ದಿ ಫಿಸಿಕ್ಸ್ ವಿಚ್ ಈಸ್ ಯೂಸ್ಡ್ ಇನ್ ದಿ ಮೆಜರ್ಮೆಂಟ್ಸ್ ಆರ್ ಇನ್ ಕಂಪೇರಿಂಗ್ ದಿ ಮ್ಯಾಟರ್ಸ್ ಆ್ಯಂಡ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದಿ ನ್ಯೂಮೆರಿಕಲ್ ವ್ಯಾಲ್ಯೂಸ್. ಹೌದಾ? ಕ್ವಾಂಟಿಟಿ ಅಂತಂದರೆ ಯಾವುದೇ ಒಂದು ವಸ್ತುವಿನ ಪ್ರಮಾಣ, ಆಣೆ, ಪ್ರಮಾಣ, ಭಾಷೆ ಅದಲ್ಲ. ಈ ಪ್ರಮಾಣ ಬೇರೆ. ಇದು ಪ್ರಮಾಣ ಅಂತಂದರೆ ಫಿಸಿಕ್ಸ್ನ ಒಂದು ಗುಣ. ಹೌದಾ? ಭೌತಶಾಸ್ತ್ರದ ಒಂದು ಗುಣವಾಗಿದ್ದು ಇದನ್ನು ಅಳತೆ ಮಾಡಲು ಅಥವಾ ಹೋಲಿಕೆ ಮಾಡಲು ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ರಷ್ಯಾ ಭಾರತಕ್ಕಿಂತ ದೊಡ್ಡದೈತಿ. ರಷ್ಯಾ ಈಸ್ ಗ್ರೇಟರ್ ದೆನ್ ಇಂಡಿಯಾ. ಹೌದಾ? ಭಾರತಕ್ಕಿಂತ ದೊಡ್ಡದೈತಿ ಅನ್ನೋದನ್ನು ಯಾವ್ದು ಹೇಳ್ತೈತಿ? ಕ್ವಾಂಟಿಟಿ ಹೇಳ್ತೈತಿ. ಹೌದಾ? ಡೆಲ್ಲಿ ಬೆಂಗಳೂರಿಗಿಂತ ದೊಡ್ಡದೈತಿ ಅನ್ನೋದು ಕೂಡ ಕ್ವಾಂಟಿಟಿ. ಹೇಳೋದು ಕೂಡ ಕ್ವಾಂಟಿಟಿ. ಹಾಗೆ ಬೆಂಗಳೂರು ಧಾರವಾಡಕ್ಕಿಂತ ದೊಡ್ಡದೈತಿ ಅನ್ನೋದು ಕೂಡ ಕ್ವಾಂಟಿಟಿ. ಜೊತೆಗೆ ನಾರಾಯಣ ಮೂರ್ತಿ ಅವರು ಅಂಬಾನಿಗಿಂತ ಕಡಿಮೆ ಶ್ರೀಮಂತರದಾರು ಅಂತ. ಅನ್ನೋದು ಕೂಡ ಕ್ವಾಂಟಿಟಿ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಆರ್ ಕಂಪೇರ್ಡ್. ಏನು? ವ್ಯಕ್ತನೂ ಪಡಿಸ್ತೈತಿ, ಜೊತೆಗೆ ಕಂಪೇರ್ ಮಾಡ್ತೈತಿ. ಯಾವುದನ್ನು? ದೊಡ್ಡದನ್ನು ಸಣ್ಣದ ಜೊತೆಗೆ, ಸಣ್ಣದನ್ನು ದೊಡ್ಡದ ಜೊತೆಗೆ ಕಂಪೇರ್ ಮಾಡೋದು ಕೂಡ ಏನು? ಕ್ವಾಂಟಿಟಿ ಅಂತ ಅನಿಸ್ಕೋತೈತಿ. ಇನ್ ದ ಡೆಫಿನೇಷನ್ ಆಫ್ ದಿ ಫಿಸಿಕ್ಸ್ನ ಪರಿಭಾಷೆಯಲ್ಲಿ ಕ್ವಾಂಟಿಟಿ ಅಂತಂದ್ರೆ ಅಳತೆ ಮಾಡೋದು ಅಥವಾ ಹೋಲಿಕೆ ಮಾಡೋದು, ಜೊತೆಗೆ ಅದನ್ನು ನಂಬರ್ಗಳಲ್ಲಿ ವ್ಯಕ್ತಪಡಿಸೋದು ಅಂತ. ಅದಕ್ಕೆ ಇಲ್ಲಿ ಇದು ಕ್ವಾಂಟಿಟಿಯ ಮೀನಿಂಗನ್ನು ಅರ್ಥ ಮಾಡ್ಕೊಂಡ್ರಿ. ಇನ್ನು ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನಾ ಅಂತೇಳಿ ನೋಡೋಣ. ಫಿಸಿಕಲ್ ಕ್ವಾಂಟಿಟೀಸ್ ಯಾವ ಪ್ರಮಾಣಗಳ ಮೂಲಕ ಕ್ವಾಂಟಿಟಿ ಅಂತಂದ್ರೆ ಪ್ರಮಾಣ ಕನ್ನಡದೊಳಗೆ, ಯಾವ ಪ್ರಮಾಣಗಳನ್ನು ಬಳಸಿಕೊಂಡು ಫಿಸಿಕ್ಸ್ನ ಅಂದರೆ ಭೌತಶಾಸ್ತ್ರದ ನಿಯಮಗಳನ್ನು ವರ್ಣಿಸುತ್ತೇವೆಯೋ ಅವುಗಳನ್ನು ನಾವೇನಂತೆ ಕರಿತೀವಿ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಏನು? ಯಾವ ಪ್ರಮಾಣಗಳನ್ನು ಬಳಸಿಕೊಂಡು ಫಿಸಿಕ್ಸ್ನ ನಿಯಮಗಳನ್ನು ವರ್ಣಿಸುತ್ತೇವೆಯೋ ಅವುಗಳನ್ನು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇಲ್ಲೊಂದು ವರ್ಡ್ ಬರ್ತೈತಿ, ಫಿಸಿಕ್ಸ್ನ ನಿಯಮಗಳು, ಲಾ ಆಫ್ ಫಿಸಿಕ್ಸ್.
ಹೌದಾ? ಹಿಂಗಂದ್ರೆ ಏನಂತೇಳಿ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಕೆಲವೊಂದಿಷ್ಟು ಈ ಕಡೆ ಕ್ವಾಂಟಿಟಿ ಅಂದರೆ ಏನಂತೇಳಿ ನೋಡಿದ್ವಿ, ಮೆಜರ್ಮೆಂಟ್ಸು ಅಥವಾ ಹೋಲಿಕೆಗಳನ್ನು ಎಕ್ಸ್ಪ್ರೆಸ್ ಮಾಡೋದು ಅಂತೇಳಿ ಆಗಲೇ ನೋಡಿದ್ವಿ ಕ್ವಾಂಟಿಟೀಸ್ಗಳನ್ನು. ಅಂಥ ಕ್ವಾಂಟಿಟಿಗಳು ಫಿಸಿಕ್ಸ್ನೊಳಗೆ ಬಳಕೆ ಆದವು ಅಂತಂದ್ರೆ, ಅಥವಾ ಅಂಥ ಕ್ವಾಂಟಿಟಿಗಳನ್ನು ಫಿಸಿಕ್ಸ್ನ ನಿಯಮಗಳನ್ನು ವರ್ಣಿಸಲು ಬಳಕೆ ಮಾಡಿಕೊಂಡಿವಿ ಅಂತಂದ್ರೆ ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅಂದರೆ ಭೌತಿಕ ಪ್ರಮಾಣಗಳು ಅಂತೇಳಿ ಕರಿತೀವಿ. ಫಿಸಿಕ್ಸ್ ಅಂದರೆ ಭೌತಿಕ, ಫಿಸಿಕಲ್ ಅಂತಂದ್ರೆ ಭೌತಿಕ, ಕಣ್ಣಿಗೆ ಏನೇನು ಕಾಣಿಸ್ತೈತಿ ಅದೆಲ್ಲ ಭೌತಿಕ. ಹೌದಾ? ಯಾವ ಕ್ವಾಂಟಿಟಿಗಳನ್ನು, ಯಾವ ಪ್ರಮಾಣಗಳನ್ನು ಬಳಸಿಕೊಂಡು ಫಿಸಿಕ್ಸ್ನ ನಿಯಮಗಳನ್ನು, ರೂಲ್ಸ್ಗಳನ್ನು ನಾವು ವರ್ಣಿಸುತ್ತೇವೆ, ಡಿಸ್ಕ್ರೈಬ್ ಮಾಡ್ತೀವಿ, ಅವುಗಳನ್ನು ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ದ ಕ್ವಾಂಟಿಟೀಸ್ ಬೈ ಮೀನ್ಸ್ ವಿಚ್ ವಿ ಆರ್ ಡಿಸ್ಕ್ರೈಬ್ ದಿ ಲಾ ಆಫ್ ಫಿಸಿಕ್ಸ್, ದ್ಯಾಟ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಅಂದರೆ ಲಾ ಆಫ್ ಫಿಸಿಕ್ಸ್ನ ವರ್ಣನೆ ಮಾಡೋಕ್ಕೆ ಯಾವ ಕ್ವಾಂಟಿಟಿಗಳನ್ನು ಬಳಸ್ತೀವೋ ಅವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇಲ್ಲೊಂದು ವರ್ಡ್ ಬರ್ತೈತಿ ಲಾ ಆಫ್ ಫಿಸಿಕ್ಸ್. ಹಂಗಂದ್ರೆ ಏನ ಅಂತೇಳಿ ನೋಡೋಣ. ಲಾ ಆಫ್ ಫಿಸಿಕ್ಸ್ ಅಂತಂದ್ರೆ ಇದೊಂದು ಗುಂಪು. ಯಾವುದ್ರ ಗುಂಪು ಅಂತಂದ್ರೆ ವೈಜ್ಞಾನಿಕ ತತ್ವಗಳ ಗುಂಪು. ಯಾವುದ್ರ ಗುಂಪು? ವೈಜ್ಞಾನಿಕ ತತ್ವಗಳ ಗುಂಪು. ಸೆಟ್ ಆಫ್ ಸೈನ್ಸ್, ಪ್ರಿನ್ಸಿಪಲ್ ಆಫ್ ಸೈನ್ಸ್ ಅಂತ. ಸೆಟ್ ಆಫ್ ಪ್ರಿನ್ಸಿಪಲ್ ಆಫ್ ಸೈನ್ಸ್, ಸೆಟ್ ಆಫ್ ಪ್ರಿನ್ಸಿಪಲ್ ಆಫ್ ಸೈನ್ಸ್. ಹೌದಾ? ಈ ಪ್ರಿನ್ಸಿಪಲ್ಗಳನ್ನು ಹೆಂಗೆ ಪಡ್ಕೊಂಡಿರ್ತೀವಿ ಅಂತಂದ್ರೆ ಬೈ ವೇ ಆಫ್ ಅಬ್ಸರ್ವೇಷನ್, ವೀಕ್ಷಣೆಗಳ ಮೂಲಕ, ಆರ್ ಬೈ ವೇ ಆಫ್ ಪ್ರಾಕ್ಟಿಕಲ್, ಪ್ರಯೋಗಗಳ ಮೂಲಕ ಈ ಪ್ರಿನ್ಸಿಪಲ್ಗಳನ್ನು ಪಡ್ಕೊಂಡಿರ್ತೀವಿ. ಈ ಪ್ರಿನ್ಸಿಪಲ್ಗಳು ಏನು ಹೇಳ್ತಾವು ಅಂತಂದ್ರೆ ಜಗತ್ತು ಹೆಂಗೆ ಕಾರ್ಯನಿರ್ವಹಿಸಾಕೈತೈತಿ, ಜಗತ್ತು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದನ್ನು ಹೇಳ್ತವೆ. ಕಾರ್ಯನಿರ್ವಹಿಸುತ್ತಿದೆ ಅನ್ನೋದನ್ನು ಪ್ರಸ್ತುತಪಡಿಸ್ತಿರ್ತವೆ. ಅದಕ್ಕೆ ಇವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಲಾ ಆಫ್ ಫಿಸಿಕ್ಸ್ ಅಂತ ಕರಿತೀವಿ. ಫಿಸಿಕ್ಸ್ ಅಂತಂದ್ರೆ ಭೌತಿಕ ಜಗತ್ತು ಅಂತ ಕರಿತೀವಿ. ಏನು ಲಾ ಆಫ್ ಫಿಸಿಕ್ಸ್? ಅವು ಏನಾಗಿರ್ತಾವೆ ಅಂತಂದ್ರೆ ಗುಂಪುಗಳಾಗಿರ್ತವೆ. ಸೆಟ್. ಯಾವುದರ ಗುಂಪು? ವೈಜ್ಞಾನಿಕ ತತ್ವಗಳ ಗುಂಪು. ಪ್ರಿನ್ಸಿಪಲ್ ಆಫ್ ಸೈನ್ಸ್ ಸೆಟ್ ಆಗಿರ್ತವೆ. ಅವುಗಳನ್ನು ನಾವು ಹೆಂಗೆ ಪಡ್ಕೊಂಡಿರ್ತೀವಿ ಅಂತಂದ್ರೆ ಬೈ ವೇ ಆಫ್ ಅಬ್ಸರ್ವೇಷನ್, ಬೈ ವೇ ಆಫ್ ಪ್ರಾಕ್ಟಿಕಲ್, ಪ್ರಯೋಗ ಮಾಡುವುದರ ಮೂಲಕ ಮತ್ತು ವೀಕ್ಷಣೆಗಳನ್ನು ಮಾಡುವುದರ ಮೂಲಕ ಆ ನಿಯಮಗಳನ್ನು ಪ್ರಸ್ತುತಪಡಿಸಿರ್ತೀವಿ. ಫಾರ್ ಎಕ್ಸಾಂಪಲ್, ನ್ಯೂಟನ್ನ ಚಲನೆಯ ನಿಯಮಗಳು, ನ್ಯೂಟನ್ ಲಾ ಆಫ್ ಮೋಷನ್, ಲೂಸ್ ಮೋಷನ್ ಅಲ್ಲ, ನ್ಯೂಟನ್ ಲಾ ಆಫ್ ಮೋಷನ್, ಅಥವಾ ಏನಂತ ಕರಿತೀವಿ ಇದನ್ನ? ನ್ಯೂಟನ್ನ ಚಲನೆಯ ನಿಯಮಗಳು ಅಂತ ಕರಿತೀವಿ. ಆಮೇಲೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ವಿಶ್ವ ಗುರುತ್ವಾಕರ್ಷಣೆ ನಿಯಮ. ಇಲ್ಲೆಲ್ಲನೂ ನಿಯಮಗಳೇ ಬರ್ತವೆ, ರೂಲ್ಗಳೇ ಬರ್ತವೆ. ಏನು? ಇದರ ಪ್ರಕಾರನೇ ಜಗತ್ತು ನಡೀತಿರ್ತೈತಿ ಅಂತ ಹೇಳ್ತವೆ ಲಾ ಆಫ್ ಫಿಸಿಕ್ಸ್. ಹೌದಾ? ಇದನ್ನ ಯಾಕೆ ಹೇಳಿದ್ವಿ? ಕ್ವಾಂಟಿಟಿಗಳನ್ನು, ಫಿಸಿಕಲ್ ಕ್ವಾಂಟಿಟಿಗಳನ್ನು ಎದಕ್ಕೆ ಬಳಸ್ತೀವಿ ಅಂತಂದ್ರೆ ಲಾ ಆಫ್ ಫಿಸಿಕ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಲು ಬಳಸ್ತೀವಿ ಅಂತ ಹೇಳಬೇಕಾದಾಗ ಈ ಪದವನ್ನು ಬಳಕೆ ಮಾಡಿದ್ವಿ. ಯಾವುದು? ಲಾ ಆಫ್ ಫಿಸಿಕ್ಸ್. ಹಂಗೆ ಲಾ ಆಫ್ ಫಿಸಿಕ್ಸ್ ವರ್ಡ್ ಗೊತ್ತಿರಲಿಲ್ಲ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ಲಾ ಆಫ್ ಫಿಸಿಕ್ಸ್ಗೆ ಬಳಸ್ತೀವಿ ಅಂತೇಳಿ ಗೊತ್ತೇ ಆಗೋದಿಲ್ಲ. ಹೌದಾ? ಅದಕ್ಕೆ ಇದನ್ನು ಹೇಳಿದ್ವಿ. ಲಾ ಆಫ್ ಫಿಸಿಕ್ಸ್ ಅಂತಂದ್ರೆ ಇದು ವೈಜ್ಞಾನಿಕ ತತ್ವಗಳ ಗುಂಪುಗಳಾಗಿದ್ದು ಇವುಗಳನ್ನು ನಾವು ವೀಕ್ಷಣೆ ಮತ್ತು ಪ್ರಯೋಗಗಳ ಮೂಲಕ ಜಗತ್ತು ಹೆಂಗೆ ಕಾರ್ಯನಿರ್ವಹಿಸ್ತೈತಿ ಅನ್ನೋದನ್ನು ಪ್ರಸ್ತುತಪಡಿಸ್ತೀವಿ. ಇಂಥ ನಿಯಮಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಲಾ ಆಫ್ ಫಿಸಿಕ್ಸ್ ಅಂತ ಕರಿತೀವಿ ಅಂತೇಳಿ ಡಿಕ್ಲೇರ್ ಆಗತ್ತಿದ್ರಿಂದ. ನಂತರ ಮೊದಲೇ ಯೂನಿಟ್ ಅಂದರೆ ಏನಂತೇಳಿ ನೋಡಿದ್ವಿ ಅಂತಂದ್ರೆ ಏಕಮಾನ. ಈಗ ಮೊದಲನೇ ಟಾಪಿಕ್ಗೆ ಬಂದ್ಬಿಡೋಣ. ಯೂನಿಟ್ ಅಂದರೆ ಏನು? ಇದೊಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಹೌದಾ? ಸ್ಟ್ಯಾಂಡರ್ಡ್ ಬಂಗಾರ, ಸ್ಟ್ಯಾಂಡರ್ಡ್ ಬೆಳ್ಳಿ ಅಂತ ಹೆಸರು ಕೇಳಿರಲಿಲ್ಲ, ಹಂಗೆ ಇದು ಸ್ಟ್ಯಾಂಡರ್ಡ್ ಯೂನಿಟ್. ಇದು ಸ್ಟ್ಯಾಂಡರ್ಡ್ ಯೂನಿಟ್. ಇದ್ರ ಕೆಲಸ ಏನಪ್ಪ ಅಂತಂದ್ರೆ ಅಳತೆ ಮತ್ತು ಹೋಲಿಕೆಗಳನ್ನು ಮಾಡೋದು. ಅಳತೆ ಮತ್ತು ಹೋಲಿಕೆಗಳನ್ನು ಮಾಡೋದು ಮತ್ತು ನಂಬರ್ಗಳಲ್ಲಿ ಎಕ್ಸ್ಪ್ರೆಷನ್ ಮಾಡೋದು. ಜೊತೆಗೆ ನೀವು ಅಳತೆ ಮಾಡೋ ಮುಂದೆ ಏನು ಅಳತೆ ಮಾಡಕತ್ತೀರಿ ಅನ್ನೋದು ಕೂಡ ಗೊತ್ತಾಗ್ಬಿಡ್ತೈತಿ. ಏನು ಅಳತೆ ಮಾಡಕತ್ತೀರಿ ಅನ್ನೋದು ಕೂಡ ಗೊತ್ತಾಗತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಯೂನಿಟ್ ಅಥವಾ ಘಟಕ ಅಥವಾ ಏಕಮಾನ ಅಂತ ಕರಿತೀವಿ. ಏಕ ಅಂತಂದ್ರೆ ಒಂದೇ, ಮಾನ ಅಂತಂದ್ರೆ ಅಳತೆ. ಇದು ಮಾನ ಮರ್ಯಾದೆ ಅನ್ನೋತಕ್ಕಂಥ ಪದ ಅಲ್ಲ. ಇವೆ ಮಾನ ಅಂತಂದ್ರೆ ಅಳತೆ ಇದೆ. ಹೌದಾ? ಅದಕ್ಕೆ ಇಲ್ಲಿ ಯೂನಿಟ್ ಅಂತಂದ್ರೆ ಏನು ಬರೀತಾರೆ ಅಂದ್ರೆ ವಾಟ್ ವಿ ಮೀಜರ್ ವಿತ್. ನಾವು ಯಾವುದರಿಂದ ಅಳತೆ ಮಾಡಕತ್ತೀವಿ ಅನ್ನೋದನ್ನು ಯೂನಿಟ್ ಅಂತ ಕರಿತೀವಿ. ಯಾವ ಘಟಕದಿಂದ ಅಳತೆ ಮಾಡಕತ್ತೀವಿ, ವಾಟ್ ವಿ ಮೀಜರ್ ವಿತ್. ನಾವು ಯಾವುದರಿಂದ ಅಳತೆ ಮಾಡಕತ್ತೀವಿ ಅನ್ನೋದನ್ನು ಯೂನಿಟ್ ಅಂತ ಕರಿತೀವಿ. ಮೀಟರ್ನಿಂದ ಅಳತೆ ಮಾಡಕತ್ತೀವಿ ಅಂತಂದ್ರೆ ಲೆಂಗ್ತನ್ನು ಅಳತೆ ಮಾಡಕತ್ತೀವಿ ಅಂತ ಅರ್ಥ. ಕೆಜಿಯಿಂದ ಅಳತೆ ಮಾಡಕತ್ತೀವಿ ಅಂತಂದ್ರೆ ಅದರ ರಾಶಿಯನ್ನು ಅಳತೆ ಮಾಡಕತ್ತೀವಿ ಅಂತ ಅರ್ಥ. ರಾಶಿ ಅಂತಂದರೆ ಇಲ್ಲಿ ಮಾಸ್ ಅಂತಕ್ಕಂಥ ಪದ ಕನ್ನಡ ಇಂಗ್ಲೀಷ್ನ ಸಬ್ ಟೈಟಲ್ ಆಗ್ತೈತೆ. ಸೊ ಇಂಗ್ಲೀಷ್ನ ಪರ್ಯಾಯ ಭಾಷೆ ಆಗ್ತೈತಿ. ಹೌದಾ? ಜೊತೆಗೆ ಕೆಲ್ವಿನ್ದೊಳಗೆ, ಡಿಗ್ರಿ ಸೆಲ್ಸಿಯಸ್ದೊಳಗೆ ಅಳ್ಯಾಕತ್ತೀವಿ ಅಂತಂದ್ರೆ ಅರ್ಥ ಥರದ್ದು ನಾವು ಟೆಂಪ್ರೇಚರನ್ನು ಅಳ್ಯಾಕತ್ತೀವಿ, ತಾಪವನ್ನು ಅಳ್ಯಾಕತ್ತೀವಿ ಅಂತಲೇ ಅರ್ಥ. ಹೌದಾ? ಇದು ಯೂನಿಟ್ ಈ ರೀತಿ ಡಿಸ್ಕ್ರೈಬ್ ಮಾಡ್ತೈತಿ, ವರ್ಣನೆ ಮಾಡ್ತೈತಿ ನೀನು ಯಾವುದನ್ನು ಅಳ್ಯಾಕತ್ತಿ ಅಂತೇಳಿ. ಅದರದ್ದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತಂದ್ರೆ ಪ್ರಮಾಣೀಕೃತ ಪ್ರಮಾಣವನ್ನು ಬಳಸಿಕೊಂಡು ಅಳ್ಯಾಕತ್ತೀವಿ ಅಂತ. ಹೌದಾ? ಇಲ್ಲಿ ತನಕ ನಾವು ಯೂನಿಟ್ಸ್ ಬಗ್ಗೆ ನೋಡಿದ್ವಿ. ಹಾಗಾದರೆ ಯೂನಿಟ್ಸ್ನಲ್ಲಿ ಎಷ್ಟು ವಿಧ ಅದಾವು ಅನ್ನೋದನ್ನು ನೋಡೋದಾದರೆ, ಯೂನಿಟ್ಸ್ನ ವಿಧಗಳನ್ನು ನೋಡೋಕ್ಕಿಂತ ಮೊದಲು ಅದರ ಫೀಚರ್ಸ್ಗಳನ್ನು ನೋಡೋಣ, ಗುಣಲಕ್ಷಣಗಳನ್ನು ನೋಡೋಣ. ಫೀಚರ್ಸ್ ಏನೇನದಾವು ಅಂತಂದರೆ, ಒಂದನೇದು ಇಟ್ ಶುಡ್ ಬಿ ಕನ್ವೀನಿಯೆಂಟ್ ಅಂತ. ಇದು ಅನುಕೂಲಕರ ಆಗಿರಬೇಕು. ಯಾವುದಕ್ಕೆ? ಅಳತೆ ಮಾಡೋಕ್ಕೆ. ಹೌದಾ?
ಅಳತೆ ಮಾಡೋಕೆ ಅನುಕೂಲಕರ ಆಗಿರಬೇಕು. ಒಂದನೇದು ಯೂನಿಟ್ಸ್ ದ ಪಿಕ್ಚರ್ಸ್ ಇದು. ಎರಡನೇದು ಯಾವುದೇ ಅನುಮಾನಗಳಿಗೆ ಎಡೆ ಮಾಡಿಕೊಡದಂತೆ ಇದನ್ನು ಡೆಫಿನಿಷನ್ ಮಾಡಕ್ಕೆ ಬರ್ತಿರ್ಬೇಕು, ಡಿಫೈನ್ ಮಾಡಕ್ಕೆ ಬರ್ತಿರ್ಬೇಕು, ಅಂದ್ರೆ ವ್ಯಾಖ್ಯಾನ ಮಾಡಕ್ಕೆ ಬರ್ತಿರ್ಬೇಕು. ಆ ವ್ಯಾಖ್ಯಾನ ಹೆಂಗಿರಬೇಕು ಅಂತಂದ್ರೆ ಯಾವುದೇ ದ್ವಂದ್ವಗಳಿಂದ ಕೂಡಿರಬಾರದು. ದೇರ್ ಇಸ್ ನೋ ಎಂಬಿಗ್ವಿಟಿ ಇನ್ ದಿ ಡೆಫಿನಿಷನ್ ಆಫ್ ದಿ ಯೂನಿಟ್ಸ್. ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವಂದ್ವಗಳು ಇರದಂತೆ ಆ ಯೂನಿಟ್ಸನ್ನು ನಮಗೆ ವ್ಯಾಖ್ಯಾನ ಮಾಡಕ್ಕೆ ಬರ್ತಿರ್ಬೇಕು. ಹೌದಾ? ಎರಡನೇದು ಡೆಫಿನಿಷನ್ ಮಾಡಕ್ಕೆ ಬರ್ತಿರ್ಬೇಕು ಅದರ ಪಿಕ್ಚರ್ಸ್ನಲ್ಲಿ. ಮೂರನೇ ಪಿಕ್ಚರ್ಸ್ ಯಾವುದಪ್ಪ ಅಂತಂದ್ರೆ ಇಟ್ ಶುಡ್ ಬಿ ರೀಪ್ರೊಡ್ಯೂಸೇಬಲ್ ಅಂದ್ರೆ ಮರು ಉತ್ಪತ್ತಿ ಮಾಡಕ್ಕೆ ಬರ್ತಿರ್ಬೇಕು. ಮೀಟರ್ದಿಂದ ಸೆಂಟಿಮೀಟರ್ದಿಂದ ಕಿಲೋಮೀಟರ್ದಿಂದ ಮತ್ತೆ ಮೀಟರ್ಗೆ ಈ ರೀತಿಯಾಗಿರ್ತಕ್ಕಂಥ ರೀಪ್ರೊಡ್ಯೂಸೇಬಲ್ ಇರಬೇಕದು, ಅಂದ್ರೆ ಮರು ಉತ್ಪತ್ತಿ ಮಾಡಕ್ಕೆ ಬರ್ತಿರ್ಬೇಕು. ಹೌದಾ? ಅದನ್ನು ನಾವೇನಂತ ಕರಿತೀವಿ? ಇದು ಯೂನಿಟ್ಸ್ನ ಫೀಚರ್ಸ್ ಅಂತ ಕರಿತೀವಿ. ಅದ್ರಾಗ ಇದು ಮೂರನೇದು ಯಾವುದು? ರೀಪ್ರೊಡ್ಯೂಸೇಬಲ್ ಇರಬೇಕು, ಮರು ಉತ್ಪತ್ತಿ ಮಾಡೋಕ್ಕೆ ಸಾಧ್ಯತೆ ಇರಬೇಕು. ಆಮೇಲೆ ಅದ್ರ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ನಾಲ್ಕನೇದು ಯಾವುದು? ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಯೂನಿಟ್ನ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಈಗ 1 ಅವರ್ ಅಂತಂದ್ರೆ 60 ನಿಮಿಷನ, ಒಂದು ನಿಮಿಷ ಅಂತಂದ್ರೆ 60 ಸೆಕೆಂಡನ. ಹೌದಾ? ಆಮೇಲೆ 1 ಕಿಲೋಮೀಟರ್ ಅಂತಂದ್ರೆ 1000 ಮೀಟರ್ ಅಂದಂಗೆ, 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್ ಅಂದಂಗೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂ ಚೇಂಜಸ್ ಆಗಬಾರ್ದು. ಕರ್ನಾಟಕದಾಗ 1 ಕಿಲೋಮೀಟರ್ ಅಂತಂದ್ರೆ 1200 ಮೀಟ್ರು, ಮಹಾರಾಷ್ಟ್ರದಾಗ 1 ಕಿಲೋಮೀಟರ್ ಅಂತಂದ್ರೆ ಎಷ್ಟು? 800 ಮೀಟ್ರು. ಈ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂ ಎಲ್ಲಿ ಕಂಡು ಬರೋದಿಲ್ಲ. ಹೌದಾ? 1 ಕಿಲೋಮೀಟರ್ ಹೊತ್ತಂದ್ರೆ ಎಲ್ಲ ಕಡೆನೂ 1000 ಮೀಟರ್ನೇ, ಒಂದು ಮೀಟರ್ ಹೊತ್ತಂದ್ರೆ ಎಲ್ಲರ ಕಡೆ 100 ಸೆಂಟಿಮೀಟರ್ನೇ. ಇದು ಫಿಕ್ಸ್ ವ್ಯಾಲ್ಯೂ ಇರಬೇಕು. ವ್ಯಾಲ್ಯೂ ಟೈಮ್, ಸಮಯ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದಂತೆ ಚೇಂಜ್ ಆಗ್ತಿರಬಾರ್ದು. ದ ವ್ಯಾಲ್ಯೂ ಡಸ್ ನಾಟ್ ಚೇಂಜ್ ಇನ್ ಸ್ಪೇಸ್ ಆ್ಯಂಡ್ ಟೈಮ್ ಅಂತ. ಹೌದಾ? ಇದು ಯೂನಿಟ್ಸ್ನ ಫೀಚರ್ನಲ್ಲಿ ನಾಲ್ಕನೇದು. ಹಾಗಾದ್ರೆ ಯೂನಿಟ್ಸ್ಗಳಲ್ಲಿ ಎಷ್ಟು ವಿಧ ಅದಾವು ಅನ್ನೋದನ್ನು ನೋಡೋಣ. ಯೂನಿಟ್ಸ್ಗಳಲ್ಲಿ 2 ವಿಧ. ಒಂದನೇದು ಯಾವುದು ಅಂತಂದ್ರೆ ಫಂಡಮೆಂಟಲ್ ಯೂನಿಟ್ಸ್, ಎರಡನೇದು ಡಿರೈವ್ಡ್ ಯೂನಿಟ್ಸ್. ಅಂತಂದ್ರೆ ಮೂಲಭೂತ ಘಟಕ ಅಥವಾ ಏಕಮಾನಗಳು. ಇಲ್ಲಿ ಪಡೆದ ಏಕಮಾನಗಳು, ಡಿರೈವ್ಡ್ ಏಕಮಾನಗಳು. ಇವುದರದ ಡೆಫಿನೇಷನ್ ಅನ್ನು ನೋಡಿದಾಗ ಪೂರ್ಣ ಅರ್ಥ ಆಗ್ತೈತಿ. ಒಂದನೇದು ಫಂಡಮೆಂಟಲ್ ಯೂನಿಟ್ಸ್. ಮೂಲಭೂತ ಏಕಮಾನಗಳು ಅಂತಂದ್ರೆ ದೇ ಆರ್ ಇಂಡಿಪೆಂಡೆಂಟ್. ಇವು ಸ್ವತಂತ್ರವಾಗಿರ್ತಕ್ಕಂಥ ಮೂಲಮಾನಗಳು ಅಥವಾ ಏಕಮಾನಗಳು. ಸ್ವತಂತ್ರವಾಗಿರ್ತಕ್ಕಂಥ ಏಕಮಾನ ಯಾವುವು? ಮೂಲಭೂತ ಏಕಮಾನಗಳು ಸ್ವತಂತ್ರವಾಗಿರ್ತವೆ. ಆಮೇಲೆ ಇವು ಬದಲಾಗೋದಿಲ್ಲ. ಇಟ್ ಕೆನಾಟ್ ಬಿ ಚೇಂಜ್ಡ್, ಬದಲಾಗುವುದಿಲ್ಲ. ಆಮೇಲೆ ಬೇರೆ ಯಾವುದೇ ಮೂಲಭೂತ ಘಟಕಗಳನ್ನು ಇವು ಅವಲಂಬಿಸಿರುವುದಿಲ್ಲ. ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಅದರ್ ಫಂಡಮೆಂಟಲ್ ಯೂನಿಟ್ಸ್. ಅವಲಂಬಿತವಾಗಿರುವುದಿಲ್ಲ. ಇಂತಹ ಲಕ್ಷಣಗಳಿದ್ದು ಅಂತಂದರೆ ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಮೂಲಭೂತ ಏಕಮಾನಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೀಟರು, ಟೆಂಪ್ರೇಚರು, kg, ಈ ರೀತಿಯಾಗಿರ್ತಕ್ಕಂಥ ಮೂಲಮಾನಗಳು. ಫಾರ್ ಎಕ್ಸಾಂಪಲ್ ಸೆಕೆಂಡ್ಸ್. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಏಕಮಾನಗಳು ಬೇರೆ ಯಾವುದರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ರಾಶಿಯನ್ನು ಅಳೆಯೋಕೆ ಕೆಜಿನ ಯೂಸ್ ಮಾಡ್ತೀವಿ ಹೊರತಾಗಿ ಬೇರೆ ಯಾವುದೇ ಮೂಲಮಾನವನ್ನು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಲೆಂಗ್ತನ್ನು ಅಳೆಯೋಕೆ ಮೀಟರನ್ನು ಯೂಸ್ ಮಾಡ್ತೀವಿ ಹೊರತು ಬೇರೆ ಯಾವುದೇ ಮೂಲಮಾನಗಳಿಲ್ಲ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಮೂಲಮಾನಗಳನ್ನು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಮಾನಗಳ ಮೇಲೆ ಅವಲಂಬಿತವಾಗಿರದೇ ಇರತಕ್ಕಂಥ ಏಕಮಾನಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಮೂಲಭೂತ ಏಕಮಾನಗಳು ಅಂತ ಕರಿತೀವಿ. ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರೀತಾರೆ. ದೇ ಆರ್ ಇಂಡಿಪೆಂಡೆಂಟ್ ಇನ್ ನೇಚರ್, ದೇ ಕೆನಾಟ್ ಬಿ ಚೇಂಜ್, ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಅದರ್ ಯೂನಿಟ್ಸ್. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕ್ವಾಲಿಟೀಸ್ ಇದ್ದವು ಅಂತಂದ್ರೆ ಅವನ್ನ ಮೂಲಭೂತ ಏಕಮಾನಗಳು ಅಂತ ಕರಿತೀವಿ. ಇನ್ನು ಎರಡನೇದ್ದು ಪಡೆದ ಏಕಮಾನಗಳು ಅಂದರೆ ಡಿರೈವ್ಡ್. ಪಡೆದ ಏಕಮಾನಗಳು ಅಥವಾ ಡಿರೈವ್ಡ್ ಯೂನಿಟ್ಸ್ ಅಂತಂದ್ರೆ ಇದರ ಹೆಸರೇ ಹೇಳ್ತೈತಿ. ಈ ಏಕಮಾನಗಳನ್ನು ನಾವು ಮತ್ತೊಂದು ಏಕಮಾನಗಳ ಆಧಾರದ ಮೇಲೆ ಪಡೆದಿರ್ತೀವಿ, ಅಂದ್ರೆ ಡಿರೈವ್ಡ್ ಮಾಡಿರ್ತೀವಿ. ಹೌದಾ? ಪಡೆದಿರ್ತಕ್ಕಂಥ ಏಕಮಾನಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಪಡೆದ ಏಕಮಾನಗಳು ಅಂತ ಕರಿತೀವಿ. ಅಂದ್ರೆ ಇವುಗಳ ಉತ್ಪತ್ತಿ ಮತ್ತೊಂದು ಏಕಮಾನದ ಸಹಾಯದಿಂದನೇ ಆಗಿರ್ತೈತೆ ಹೊರತಾಗಿ ದೇ ಆರ್ ನಾಟ್ ಇಂಡಿಪೆಂಡೆಂಟ್, ಅಂದ್ರೆ ಸ್ವತಂತ್ರವಾಗಿರುವುದಿಲ್ಲ. ಇವು ದೇ ಆರ್ ನಾಟ್ ಇಂಡಿಪೆಂಡೆಂಟ್, ದೇ ಆರ್ ಡಿಪೆಂಡೆಂಟ್ ಆನ್ ದಿ ಅದರ್ ಫಂಡಮೆಂಟಲ್ ಯೂನಿಟ್ಸ್. ಅವು ಬೇರೆ ಮೂಲಭೂತ ಘಟಕಗಳ ಮೇಲೆ ಆಧಾರಿತವಾಗಿರ್ತವೆ. ಅವುಗಳಿದ್ರೆ ಮಾತ್ರ ಇವುಗಳ ಅಸ್ತಿತ್ವ, ಇಲ್ಲ ಆದರೆ ಇಲ್ಲ. ಹೌದಾ? ಇಂತಹ ಮೂಲಮಾನಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಪಡೆದ ಮೂಲಮಾನಗಳು ಅಥವಾ ಏಕಮಾನಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಪೀಡು, ವೆಲಾಸಿಟಿ, ಇವುಗಳ ಅಳತೆಯನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಮೂಲ ಅಳತೆಯ ಮಾನಗಳನ್ನು ಉಪಯೋಗಿಸಿಕೊಂಡು ಇವುಗಳನ್ನು ಅಳಿತೀವಿ. ವೆಲಾಸಿಟಿಯನ್ನು ಮೀಟರ್ ಪರ್ ಸೆಕೆಂಡು, ಅಂದರೆ ಇಲ್ಲಿ ಮೀಟ್ರು ಮೊದಲ ಮೂಲ ಅಳತೆ ಇರ್ತೈತಿ, ಅಂದರೆ ಉದ್ದವನ್ನು ಅಳ್ಯಾಕೆ ಮೀಟರನ್ನು ಯೂಸ್ ಮಾಡ್ತೀವಿ. ಆಮೇಲೆ ಟೈಮನ್ನು ಅಳ್ಯಾಕೆ ಸೆಕೆಂಡನ್ನು ಯೂಸ್ ಮಾಡ್ತೀವಿ. ಇವೆರಡನ್ನೂ ಬಳಸಿಕೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ವೆಲಾಸಿಟಿಯನ್ನು ಅಳಿತೀವಿ. ಹೌದಾ? ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಒಂದು ಯೂನಿಟ್, ಇದು ಒಂದು ಘಟಕ. ಬಟ್ ಇದು ಎದರಿಂದ ಉತ್ಪತ್ತಿ ಆಗೈತಿ ಅಂತಂದ್ರೆ ಫಂಡಮೆಂಟಲ್ ಯೂನಿಟ್ ಆಗಿರ್ತಕ್ಕಂಥ ಮೀಟರು, ಆಮೇಲೆ ಫಂಡಮೆಂಟಲ್ ಯೂನಿಟ್ ಆಗಿರ್ತಕ್ಕಂಥ ಸೆಕೆಂಡು, ಇವೆರಡರುಗಳಿಂದ ಇದರ ಉತ್ಪತ್ತಿ ಆಗೈತಿ. ಯಾವುದು?
ವೆಲಾಸಿಟಿಯ ಮೂಲಮಾನ ಮೀಟರ್ ಪರ್ ಸೆಕೆಂಡ್ ಅನ್ನೋದು ಅದರ ಯಾವುದರಿಂದ ಪಡ್ಕೊಂಡಿವಿ, ಫಂಡಮೆಂಟಲ್ ಯೂನಿಟ್ ಆಗಿರ್ತಕ್ಕಂಥ ಮೀಟರ್, ಆಮೇಲೆ ಫಂಡಮೆಂಟಲ್ ಯೂನಿಟ್ ಆಗಿರ್ತಕ್ಕಂಥ ಸೆಕೆಂಡ್ಗಳಿಂದ ಈ ವೆಲಾಸಿಟಿಯ ಮೂಲಮಾನವನ್ನು ಪಡ್ಕೊಂಡಿವಿ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಡಿರೈವ್ಡ್, ಪಡೆದಿರ್ತಕ್ಕಂಥ ಮೂಲಮಾನ ಅಂತ ಕರಿತೀವಿ. ಹೌದಾ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ಮುಂದಿಂದು ಎಷ್ಟು ಥರದಿರ್ತಕ್ಕಂಥ ಏಕಮಾನಗಳದಾವು ಅನ್ನೋದನ್ನು ನೋಡೋಣ. ಸಿಸ್ಟಮ್ ಆಫ್ ಯೂನಿಟ್ಸ್ ಎಷ್ಟು ಅದಾವು ಅಂತ. ಈ ಸಿಸ್ಟಮ್ ಆಫ್ ಯೂನಿಟ್ಗಳಲ್ಲಿ ಒಂದನೇದು CGS. ಇದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಫ್ರಾನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಫ್ರಾನ್ಸ್ದಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ತಿದ್ರು CGS ಯೂನಿಟನ್ನು. ಸಿ ಅಂತಂದರೆ ಸೆಂಟಿಮೀಟರ್. ಸೆಂಟಿಮೀಟರ್ ಅಂದರೆ ಇಲ್ಲಿ ಉದ್ದವನ್ನು ಅಳ್ಯಾಕೆ ಬಳಸ್ತೀವಿ, ಲೆಂತನ್ನು ಅಳ್ಯಾಕೆ ಬಳಸ್ತೀವಿ. ಜಿ ಅಂತಂದರೆ ಗ್ರಾಮ್. ಇದನ್ನು ರಾಶಿಯನ್ನು ಅಳೆಯಲು ಬಳಸ್ತೀವಿ, ಮಾಸ್ ರಾಶಿಯನ್ನು ಅಳೆಯಲು ಬಳಸ್ತೀವಿ. ಇನ್ನು ಎಸ್ ಅಂತಂದರೆ ಸೆಕೆಂಡ್. ಇದನ್ನು ಎದಕ್ಕೆ ಬಳಸ್ತಾರೋ ಅಂತಂದ್ರೆ ಟು ಮೆಜರ್ ದಿ ಟೈಮ್. ಹೌದಾ, CGS ಯೂನಿಟ್ ಅಂತಕ್ಕಂಥದ್ದು ಫ್ರಾನ್ಸ್ನಲ್ಲಿ ಬಳಕೆ ಆಗಿರ್ತಕ್ಕಂಥ ಪದ್ಧತಿ. ಈ ಪದ್ಧತಿಯಲ್ಲಿ ಸಿ ಅಂತಂದರೆ ಸೆಂಟಿಮೀಟರ್, ಇದು ಉದ್ದವನ್ನು ಅಳೆಯಲು ಬಳಸಿದರೆ, ಜಿ ಅಂದರೆ ಗ್ರಾಮ, ಇದನ್ನು ರಾಶಿಯನ್ನು ಅಳೆಯಲು ಬಳಸ್ತೀವಿ, ಎಸ್ ಅಂದರೆ ಸೆಕೆಂಡ್, ಇದು ಟೈಮನ್ನು ಅಳೆಯಲು ಬಳಸ್ತೀವಿ. ಇದು ಒಂದನೇದ್ದು. ಇನ್ನು ಎರಡನೇದು ಯಾವುದಪ್ಪ ಅಂತಂದರೆ FPS ಸಿಸ್ಟಮ್. ಎಫ್ ಅಂತಂದರೆ ಫೂಟ್ ವಿಚ್ ಈಸ್ ಮೆಜರ್ಡ್ ಲೆಂತ್. ಫೂಟ್ ಯಾವುದನ್ನು ಅಳತೆ ಮಾಡ್ತೈತಿ ಅಂತಂದರೆ ಉದ್ದವನ್ನು ಅಳತೆ ಮಾಡ್ತೈತಿ, ಅಲ್ಲಿ ಯು ಕೆ ಸಿಸ್ಟಮ್ದೊಳಗೆ. ಎರಡನೇದು ಪಿ ಅಂತಂದರೆ ಪೌಂಡ್ ಅಂತಂದ್ರೆ ನಾಣ್ಯ ಅಂತೇಳಿ ಬರ್ತೈತಿ. ಈ ಇಂಟರ್ನ್ಯಾಷನಲ್ ಕಾಯಿನ್ಸ್ದೊಳಗೆ ಪೌಂಡ್ ಅಂತಕ್ಕಂಥದ್ದು UK ಅಂತ ಏನಪ್ಪ ಅಂತಂದ್ರೆ ಕರೆನ್ಸಿ ಅಂತೇಳಿ ಬರ್ತೈತಿ. ಬಟ್ ಇಲ್ಲಿ ಪೌಂಡ್ ಅಂತಂದ್ರೆ ಇಟ್ ಈಸ್ ಅನ್ ಮೆಜರ್ಮೆಂಟ್ ಆಫ್ ದಿ ಮಾಸ್. ಇದು ರಾಶಿಯನ್ನು ಅಳ್ತಕ್ಕಂಥ ಮೂಲಮಾನ ಎಲ್ಲಿ UK ಸಿಸ್ಟಮ್ದೊಳಗೆ. ಇನ್ನು ಎಸ್ ಅಂತಂದರೆ ಸೆಕೆಂಡು, ಇದು ಟೈಮನ್ನು ಅಳಿತೈತಿ. ಹೌದಾ, ಎಫ್ ಡಿನೋಟ್ಸ್ ದಿ ಫೂಟ್ ಈಸ್ ಮೆಜರ್ಮೆಂಟ್ ಆಫ್ ದಿ ಲೆಂತ್. ಪಿ ಡಿನೋಟ್ಸ್ ದಿ ಪೌಂಡ್ ಈಸ್ ದಿ ಮೆಜರ್ಮೆಂಟ್ ಆಫ್ ಮಾಸ್. ಎಸ್ ಡಿನೋಟ್ಸ್ ದಿ ಸೆಕೆಂಡ್ ಈಸ್ ದಿ ಮೆಜರ್ಮೆಂಟ್ ಆಫ್ ದಿ ಟೈಮ್ ವಿಚ್ ಈಸ್ ಯೂಸ್ಡ್ ಇನ್ ದಿ UK ಸಿಸ್ಟಮ್. ಹೌದಾ, ಇನ್ನು ನೆಕ್ಸ್ಟ್ ಸಿಸ್ಟಮ್ ಯಾವುದಪ್ಪ ಅಂತಂದರೆ MKS ಸಿಸ್ಟಮ್. ಇದು MKS ಸಿಸ್ಟಮು ಅಥವಾ ಇದನ್ನು ಮೆಟ್ರಿಕ್ ಸಿಸ್ಟಮ್ ಅಂತೂ ಕರೀತಾರೆ. ಎಮ್ ಅಂತಂದರೆ ಮೀಟರ್ ವಿಚ್ ಈಸ್ ಯೂಸ್ಡ್ ಫಾರ್ ಮೆಜರ್ಮೆಂಟ್ ಆಫ್ ದಿ ಲೆಂತ್. ಇದನ್ನು ಉದ್ದದ ಅಳತೆಗಾಗಿ ಬಳಸ್ತೀವಿ. ಇನ್ನು ಕೆ ಅಂತಂದರೆ KG ವಿಚ್ ಈಸ್ ಯೂಸ್ಡ್ ಇನ್ ದಿ ಮೆಜರ್ಮೆಂಟ್ ಆಫ್ ಮಾಸ್. ರಾಶಿ ಅಳತೆಯಲ್ಲಿ ಇದನ್ನು ಬಳಸ್ತೀವಿ. ಎಸ್ ಅಂತಂದರೆ ಸೆಕೆಂಡು ವಿಚ್ ಈಸ್ ಮೆಜರ್ಡ್ ಟೈಮ್. ಇದು ಸಮಯದ ಅಳತೆಯನ್ನು ಅಳಿತೈತಿ, ಯಾವುದು ಸೆಕೆಂಡು. ಇದು MKS ಸಿಸ್ಟಮ್ ಅಂತ ಕರಿತೀವಿ. ಇದನ್ನು ಇನ್ನೊಂದು ಅರ್ಥದಲ್ಲಿ ಮೆಟ್ರಿಕ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು ಕೊನೆಯದು ಬರ್ತೈತಿ ಅಂದರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತೇಳಿ ಬರ್ತೈತಿ. ಇನ್ನೊಂದು ಯಾವ್ದಪ್ಪ ಅಂತ ಕೊನೆಯದು ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್. ಇದನ್ನು ನಾವು ಶಾರ್ಟ್ ಫಾರ್ಮ್ದಾಗ ಏನಂತ ಕರಿತೀವಿ ಅಂತಂದ್ರೆ SI ಯೂನಿಟ್ಸ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಯೂನಿಟ್ ಫಾರ್ ಸಿಸ್ಟಮ್ ಅನ್ನೋದನ್ನು SI ಯೂನಿಟ್ಸ್ ಒಳಗೆ ಅಬ್ರಿವೇಷನ್ ಮಾಡ್ತಾರೆ. ಹೌದಾ, ಇದ್ರೊಳಗೆ ಏನೇನು ಬರ್ತೈತಿ ಅಂತೇಳಿ ನೋಡೋಣ. ಈ SI ಯೂನಿಟ್ಸ್ ಒಳಗೆ ಏನಾಗೈತಿ ಅಂತಂದ್ರೆ 1971 ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅದವ್ರು ಏನು ಮಾಡ್ತಾರೋ ಅಂತಂದ್ರೆ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅವರು ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅವರು 1971 ಒಂದು ಸಭೆ ಕರೀತಾರೆ. ಆ ಸಭೆ ಕರೆದು ಏನೇನು ಮಾಡ್ತಾರೆ ಅಂದರೆ ಯಾವುದರ ಅಳತೆ ಎಷ್ಟು ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಇದೇ ಅಳತೆಗಳನ್ನು ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಈ ಡೇ ಟು ಡೇ ಲೈಫ್ನೊಳಗೆ ಬಳಕೆ ಮಾಡ್ಕೊಳಕತ್ತೀವಿ. ಇಲ್ಲಿ ಈ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ದವರು 7 ಕ್ವಾಂಟಿಟಿಗಳನ್ನು ತೆಗೆದುಕೊಂಡು ಆ 7 ಕ್ವಾಂಟಿಟಿಗಳಿಗೆ ಮೂಲಮಾನಗಳನ್ನು ನಿರ್ಧಾರ ಮಾಡ್ತಾರೆ. ಆ 7 ಕ್ವಾಂಟಿಟಿಗಳು ಯಾವ್ಯಾವ ಅನ್ನೋದನ್ನು ನೋಡೋಣ. ಒಂದನೇದು ಯಾವುದಪ್ಪ ಅಂತಂದ್ರೆ ಲೆಂತ್. ಇದನ್ನು ಮೀಟರ್ದೊಳಗೆ ಅಳಿರಿ ಅಂತ ಹೇಳ್ತಾರೆ. ಇದರ ಮೂಲಮಾನ ಇದರದು ಏನು, ಲೆಂತ್ ಅನ್ನೋದು ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ. ಮೀಟರ್ ಅನ್ನೋದು ಅದರದ್ದು ಯೂನಿಟ್ ಮೀಟರು. ಅದರ ಸಿಂಬಲ್ ಯಾವುದಪ್ಪ ಅಂತಂದ್ರೆ M. ಈ ರೀತಿ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ 1971 ಯಾವುದು ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅವರು ತೊಗೊಂಡ್ಬರ್ತಾರೆ. ಲೆಂತ್ ಅನ್ನೋದು ಕ್ವಾಂಟಿಟಿ, ಯೂನಿಟ್ ಅನ್ನೋದು ಮೀಟರ್ ಅನ್ನೋದು ಲೆಂತ್ ಯೂನಿಟ್. ಅದರ ಸಿಂಬಲ್ ಯಾವುದಪ್ಪ ಅಂತಂದರೆ M. ಹಾಗೇನೆ ಮಾಸ್ದು ಯಾವುದು ಅಂತಂದರೆ ಕಿಲೋಗ್ರಾಮ್, KG. ಇದರದ್ದು ಸಿಂಬಲ್ ಯಾವುದಪ್ಪ ಅಂತಂದರೆ KG. ಇಲ್ಲಿ ಕಿಲೋಗ್ರಾಮು, ಇಲ್ಲಿ KG. ಹೌದಾ, ಹಾಗೆ ಟೈಮದ್ದು ಯೂನಿಟ್ ಯಾವುದಪ್ಪ ಅಂತಂದರೆ ಸೆಕೆಂಡು. ಅದರ ಸಿಂಬಲ್ ಯಾವುದು ಅಂದರೆ S. ಹಾಗೆ ಟೆಂಪ್ರೇಚರ್ ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ. ಅದರದ್ದು ಮೆಜರ್ಮೆಂಟನ್ನು ಎದ್ರೊಳಗೆ ಹೇಳ್ತೀವಿ ಅಂತಂದರೆ ಕೆಲ್ವಿನದೊಳಗೆ ಹೇಳ್ತೀವಿ. ಅದರದ್ದು ಮೂಲ ಸಿಂಬಲ್ ಯಾವುದು ಅಂತಂದರೆ K. ಹಾಗೆ ಎಲೆಕ್ಟ್ರಿಕ್ ಕರೆಂಟು ಇದರದ್ದು ಮೂಲಮಾನ ಯಾವುದಪ್ಪ ಅಂತಂದರೆ ಆಂಪೇರು. ಇದನ್ನು ಎದ್ರೊಳಗೆ ಹೇಳ್ತೀವಿ ಅಂತಂದರೆ E ಅಂತಕ್ಕಂಥ ಪದವನ್ನು ಇದು ಸಿಂಬಾಲಿಕಲಿ ರಿಪ್ರೆಸೆಂಟ್ ಮಾಡ್ತೈತಿ, E ಅಂತಕ್ಕಂಥ ಪದವನ್ನು. ಹಾಗೆ ಲುಮಿನಸ್ ಇಂಟೆನ್ಸಿಟಿ ಇದರ ಮೂಲಮಾನ ಕ್ಯಾಂಡೆಲಾ. ಇದನ್ನು CD ಅಂತಕ್ಕಂಥ ಪದದ ಮೂಲಕ TVCD ಅದು ಅಲ್ಲ, ಮತ್ತೆ CD ಅಂತಂದರೆ ಇದರದ್ದು ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಅದು ಕ್ಯಾಂಡೆಲ್ ಅದು. ಹೌದಾ, ಹಾಗೆ ಇನ್ನೊಂದು ಕ್ವಾಲಿಟಿ ಏನಪ್ಪ ಅಂತಂದರೆ ಕ್ವಾಂಟಿಟಿ ಆಫ್ ಮ್ಯಾಟರನ್ನು ಯಾವುದರಿಂದ ಹೇಳ್ತೀವಿ,
ಕ್ವಾಂಟಿಟಿ ಆಫ್ ಮ್ಯಾಟ್ರನ್ನು ಮೋಲ್ದಿಂದ ಅಳಿತೀವಿ. ಅದರದ್ದು ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಮೋಲ್ ಅಂತ ಇರ್ತೈತಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಏಳು ಮೂಲಭೂತ ಯೂನಿಟ್ಗಳನ್ನು ನಿರ್ಧಾರ ಮಾಡಿದ್ರು ಯಾರು? ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಅವರು ಯಾವಾಗ? 1971 ಅವುಗಳನ್ನೇ ಬಳಕೆ ಮಾಡಿಕೊಂಡು ನಾವೇನು ಮಾಡಕತ್ತೀವಿ ಅಂತಂದ್ರೆ ಈಗ ಉಳಿದಿರ್ತಕ್ಕಂಥ ಎಲ್ಲ ಡಿರೈವ್ಡ್ ಮೆಜರ್ಮೆಂಟ್ಗಳನ್ನು ಅಥವಾ ಡಿರೈವ್ಡ್ ಯೂನಿಟ್ಸ್ಗಳನ್ನು ಪಡೆಯಾಕತ್ತೀವಿ. ಹೌದಾ? ಈ ಎಲ್ಲ ಮೂಲಮಾನಗಳನ್ನು ಈಗ ಎಲ್ಲ ದೇಶಗಳಲ್ಲಿಯೂ ಕೂಡ ಬಳಕೆ ಮಾಡಕತ್ತೀವಿ. ಎಲ್ಲ ಕಡೆ ಒಂದೇ ರೀತಿ ಲೆಂತನ್ನು ಈಗ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಪ್ರಕಾರ ಮೀಟರ್ದೊಳಗೇನೆ ಹೇಳ್ತೀವಿ, ಮಾಸನ್ನು ಕೆಜಿ ಒಳಗೆ ಹೇಳ್ತೀವಿ, ಟೈಮನ್ನು ಸೆಕೆಂಡ್ ಒಳಗೆ ಹೇಳ್ತೀವಿ, ಟೆಂಪ್ರೇಚರನ್ನು ಕೆಲ್ವಿನ್ ಒಳಗೇನೆ ಹೇಳ್ತೀವಿ. ಹೌದಾ? ನೆನಪಿರಲಿ. ಇನ್ನು ಕೊನೆಯದು ಡೈಮೆನ್ಷನ್ ಅಂದರೆ ಏನ ಅಂತೇಳಿ ನೋಡೋಣ. ಏನು ಮೀನಿಂಗ್ ಆಫ್ ಡೈಮೆನ್ಷನ್? ಡೈಮೆನ್ಷನ್ ಅಂದ್ರೆ ಆಯಾಮ. ಕನ್ನಡದೊಳಗೆ ಆಯಾಮ. ಏನು ಆಯಾಮ ಅಂತಂದ್ರೆ ಇಲ್ಲೇ ಡೆಫಿನಿಷನ್ ಹೇಳ್ತೈತಿ. ಡೈಮೆನ್ಷನ್ ಅಂದ್ರೆ ವಾಟ್ ವಿ ಮೆಜರ್, ನಾವೇನು ಅಳತೆ ಮಾಡಕತ್ತೀವಿ ಅನ್ನೋದನ್ನು ಹೇಳ್ತೈತಿ. ಇದು ಏನು ಯಾವುದೇ ವಸ್ತುವಿಗೆ ಅಳತೆಗಳು ಬೇರೆ ಬೇರೆ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಆಯತ ಐತಿ, ಆಯತಕ್ಕೆ ಉದ್ದ ಐತಿ, ಇದನ್ನ ಒಂದೇ ನಿಮಿಷ, ಇದಕ್ಕೆ ಉದ್ದ ಐತಿ, ಆಮೇಲೆ ಇಲ್ಲಿ ಅಗಲ ಐತಿ. ಹೌದಾ? ಅಂದ್ರೆ ಈ ಅಗಲ ಅನ್ನೋದು ಒಂದು ಡೈಮೆನ್ಷನ್, ಉದ್ದ ಅಂತಕ್ಕಂಥದ್ದು ಒಂದು ಆಯಾಮ. ಈ ಅಗಲವನ್ನು ಕೂಡ ನಾವು ಮೀಟರ್ದಲ್ಲಿ ಹೇಳ್ತೀವಿ, ಉದ್ದವನ್ನು ಕೂಡ ಮೀಟರ್ದಲ್ಲಿ ಹೇಳ್ತೀವಿ. ಯಾಕಂದ್ರೆ ಅಗಲ ಮತ್ತು ಉದ್ದ ಏನಾಗಿರ್ತಾವೆ ಅಂದ್ರೆ ನಥಿಂಗ್ ಬಟ್ ಲೆಂತ್. ಹೌದಾ? ಲೆಂತ್ ಅಂತೇಳಿನ ಅಳತೆ ಮಾಡ್ತೀವಿ. ಇದೊಂದು ಬಾರ್ ಐತಿ ಅಂತ ಅನ್ಕೊಳ್ಳೋಣ, ಇಲ್ಲೊಂದು ಆಯತ ಆಕಾರದ ಬಾರ್ ಐತಿ ಅಂತ ಅನ್ಕೊಳ್ಳೋಣ. ಕೆಬ್ಬಣದ ಬಾರ್ ಐತಿ, ಕಬ್ಬಿಣದ ಬಾರ್ ಐತಿ ಅಂತ ಅನ್ಕೊಂಡ್ರೆ ಇದಕ್ಕೊಂದು ರಾಶಿ ಇರ್ತೈತಿ. ಹೌದಾ? ಈ ರಾಶಿನ ನಾವು ಎದ್ರೊಳಗೆ ಹೇಳ್ತೀವಿ ಅಂತಂದ್ರೆ ಕೆಜಿ ಒಳಗೆ ಹೇಳ್ತೀವಿ. ವಿವಿಧ ಆಯಾಮಗಳು ಆ ವಸ್ತುವಿಗೆ ಇರ್ತವೆ. ಆ ವಸ್ತುಗಳ ವಿವಿಧ ಆಯಾಮಗಳನ್ನು ವಿವಿಧ ರೀತಿಯ ಯೂನಿಟ್ಗಳ ಬಳಕೆ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ಅಳತೆ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಡೈಮೆನ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಪೀಡಾಗಿ ಮೂವ್ ಆಗ್ತಿರ್ತಕ್ಕಂಥ ಬೈಕಿಗೆ ತನ್ನದೇ ಆಗಿರ್ತಕ್ಕಂಥ ರಾಶಿ ಇರ್ತೈತಿ, ಬೈಕಿಗೆ ತನ್ನದೇ ಆಗಿರ್ತಕ್ಕಂಥ ವೇಟ್ ಇರ್ತೈತಿ. ಹೌದಾ? ಅದಕ್ಕೆ ಮೂವ್ ಆಗಕತ್ತಿತ್ತು ಅಂದ್ರೆ ಹೊರಟಿತ್ತು ಅಂತಂದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಸ್ಪೀಡ್ ಇರ್ತೈತಿ ಅಥವಾ ವೆಲಾಸಿಟಿ ಇರ್ತೈತಿ. ಹೌದಾ? ಇವೆರಡುಗಳನ್ನು ಅದ್ರದ್ದು ಆಯಾಮಗಳು ಬೇರೆ ಬೇರೆ, ರಾಶಿ ಒಂದು ಬೇರೆ, ಅದರ ಸ್ಪೀಡು ಒಂದು ಬೇರೆ, ಜೊತೆಗೆ ಅದರ ಸಮಯ ಒಂದು ಬೇರೆ. ಈ ಮೂರು ಆಯಾಮಗಳನ್ನು ಕೂಡಿಸಿ ಅಳಿತೀವಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಡೈಮೆನ್ಷನ್ ಅಂತ ಕರಿತೀವಿ. ಅಂದ್ರೆ ವಿವಿಧ ಆಯಾಮಗಳನ್ನು ವಿವಿಧ ರೀತಿಯಲ್ಲಿ ಅಳಿತೀವಿ, ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಡೈಮೆನ್ಷನ್ ಅಂತ ಕರಿತೀವಿ. ಇದಿಷ್ಟು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಗಳ ಬಗ್ಗೆ ಮಾಹಿತಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಿರ್ತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿರಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮೋಷನ್ಗಳ ಬಗ್ಗೆ ಹೇಳ್ತೀನಿ, ಚಲನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.